ಶ್ರೀ ಮಂಜುನಾಥ ಪಬ್ಲಿಕ್ ಸ್ಕೂಲ್ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮಪೂಜ್ಯ ಸಿದ್ದರಾಮಾನಂದ ಶರಣರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಮಾತಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ಗುರಿಹಿರಿಯರಿಗೂ ನಾನು ನಮಸ್ಕರಿಸುತ್ತಾ, ಈಗ ವೇದಿಕೆ ಮೇಲೆ ಏನು ಇಷ್ಟೊತ್ತು ಜಾನಪದ ಒಂದು ಶೈಲಿಯಲ್ಲಿ ನಮ್ಮ ಬದುಕನ್ನು ಯಾವ ಕಟ್ಟಿಕೊಳ್ಬೇಕು, ಯಾವ ಥರ ಕಟ್ಟಿಗೆಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿದಂಥ ನಮ್ಮ ಸಿದ್ದಪ್ಪ ಬಿದಿರಿ ಯಜಮಾನರಿಗೆ ಜೋರಾದ ಚಪ್ಪಳೆಯ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂತಂದರೆ ಈ ರೀತಿಯಲ್ಲಿ ಇದು ನಮ್ಮ ಜಾನಪದ ಲೋಕದ ಕೊನೆಯ ಕೊಂಡಿ ಅಂತ ಅನ್ಬೋದು ನಾನು. ಯಾಕಂತಂದರೆ ಈ ರೀತಿ ಶೈಲಿಯಲ್ಲಿ ನಾನು ನೋಡಿದಂಗೆ ಯಾರೂ ನಾನು ಕಂಡಿಲ್ಲ. ಹಾಗಾಗಿ ನಾನು ಅವ್ರಿಗೆ ಒಂದು ವಿನಂತಿ ಏನಂತಂದರೆ, ನಿಮ್ಮ ಶೈಲಿಯಲ್ಲಿ ಯುವ ಪೀಳಿಗೆಯನ್ನು ರೆಡಿ ಮಾಡ್ರಿ ಅಂತ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೆ. ಯಾಕೆ ಜಾನಪದ ಕಲೆ ಸೊಗಡು ಯಾವ ಥರ ಇದೆ ಅಂತಂದರೆ, ನಮ್ಮ ದಿನನಿತ್ಯದ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅಳವಡಿಕೆ ಆಗ್ತಕ್ಕಂಥ ಒಂದು ವಿಚಾರನ ಪ್ರತಿಯೊಂದು ಏನೋ ಒಂದು ಮಾತಿಗೆ ಹೇಳಿದ್ರು ಕೂಡ ಅದಕ್ಕೊಂದು ಜಾನಪದ ಒಂದು ಶೈಲಿಯಲ್ಲಿ ಹೇಳಿದ್ರು ಅವರು. ಅದು ಅದ್ಭುತ ಕಲೆ. ಅದೇ ಥರನೇ ಪ್ರತಿಯೊಂದು ಎಲ್ಲದನ್ನು ಬದುಕಬೇಕಾದರೆ ಹೆಂಗೆ ಬದುಕು ಕಟ್ಕೋಬೇಕಂತ ಹೇಳಿದ್ರಲ್ಲ, ಅದರದ ಎನರ್ಜಿಯಾಗಿ ನೀವು ಹೆಂಗೆ ಇರ್ಬೇಕಂತಂದರೆ ಆರೋಗ್ಯಕರವಾಗಿ ಇರಬೇಕು. ಎಲ್ಲ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತು ಯಾವುದಂತಂದರೆ ಅದು ಆರೋಗ್ಯ. ಆರೋಗ್ಯ ಒಂದು ಏನು ಇಲ್ಲ ಅಂತಂದರೆ ನೀವು ಏನಿದ್ರೂ ವ್ಯರ್ಥ. ಯಾಕಂದರೆ ಒಂದು ಸಕ್ರೆ ಫ್ಯಾಕ್ಟ್ರಿ ಇರುತ್ತೆ, ಆ ಸಕ್ರೆ ಫ್ಯಾಕ್ಟ್ರಿ ಇದ್ದರೂ ಕೂಡ ಅವನಿಗೆ ಸಕ್ರೆ ತಿನ್ನೋ ಭಾಗ್ಯ ಇರಲ್ಲ. ಅದೇ ಆರೋಗ್ಯ. ರೆಡಿ ಮಾಡ್ತಿರ್ತಾನೆ, ಆ ಕುಂತ್ಕೊಂಡ್ಬಿಟ್ರೆ ಅದು ಒಂದು ಮಳ ಒಳಗಡೆ ಹೋಗುತ್ತಾ. ಆ ರೀತಿಯಲ್ಲಿ ಸೋಫಾ ಸೆಟ್ಟನ್ನು ರೆಡಿ ಮಾಡ್ತಕ್ಕಂಥ ಅವ್ನ ಫ್ಯಾಕ್ಟ್ರಿ ಇರುತ್ತೆ. ಆದ್ರಿಗೆ ಅವ್ನಿಗೆ ಕುಂದ್ರಂಥ ಭಾಗ್ಯ ಇರಲ್ಲ, ಅವನಿಗೆ ಮೂಲವ್ಯಾಧಿ ಇರ್ತೈತೆ. ಯಾಕೆ ಈ ಮಾತು ಹೇಳ್ತಾನೆ ಅಂತಂದರೆ, ನೀವು ರೋಗವನ್ನು ಬರೋದಕ್ಕಿಂತ ಮುಂಚೆನೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಜಾಣತನ. ಬಂದ ಮೇಲೆ ನೋಡೋದನ್ನೋದು ಏನಿದೆಯಲ್ಲ ಅದು ಮೂರ್ಖತನ. ಅದಕ್ಕೆ ದಯವಿಟ್ಟು ಇವತ್ತ ನಮ್ಮ ಮೂರ್ತಿ ಸರ್ ಒಂದು ಕಾನ್ಸೆಪ್ಟ್ ನಮ್ಮದು ಕೊಟ್ಟಿದ್ದಾರೆ, ಮಕ್ಕಳ ಆರೋಗ್ಯದ ಬಗ್ಗೆ ಹೇಳ್ರಿ ಸರ್ ಅಂತೇಳಿ. ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಮಕ್ಕಳ ಪಾಲಕರ ಆರೋಗ್ಯವಾಗಿರ್ಬೇಕು ಮೊದಲು. ಅಂದಾಗ ಮಾತ್ರ ಮಕ್ಕಳನ್ನು ಆರೋಗ್ಯವಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದರೆ ಇವತ್ತಿನ ಜಂಜಾಟದ ಜೀವನದ ಶೈಲಿ ಯಾವ ಥರ ಆಗಿದೆ ಅಂತಂದರೆ, ಎಲ್ಲದಕ್ಕೂ ಫಾಸ್ಟ್ ಫುಡ್. ಮುಂಜಾನೆ ಎದ್ದು ಕೂಡಲೇ ಏನು ತಿಂದೆಪ್ಪ, ಏನು ಊಟ ಮಾಡಿದೆಪ್ಪ ಅಂತ ಕೇಳಿದ್ರು, ಹುಡ್ರು ಕೇಳ್ರಿ ನೀವು. ಇಲ್ಲ, ನಮ್ಮ ಮಮ್ಮಿ ಇಡ್ಲಿ ಮಾಡಿದ್ರಿ ಇವತ್ತು, ನಮ್ಮ ಅಮ್ಮಮ್ಮ ದೋಸೆ ಮಾಡಿದ್ಲು. ಈಜಿಪ್ಟ್ ಒಂದು ಇಲ್ಲೆಲ್ಲೋ ಹಳ್ಳಿ ಕಲ್ಚರ್ಲಿಂದ ಬಂದಂಥವ್ರು ಎಲ್ಲರಿಗೆ, ತಾಯಂದಿರಿಗೆ ಮತ್ತು ಎಲ್ಲ ಅಣ್ಣ ತಮ್ಮದಿರಿಗೆ ಹೇಳ್ತೀನಿ ಕೇಳ್ರಿ. ಯಾರು ಇಡ್ಲಿ ದೋಸೆ ತಿಂತೀರಿ ನೀವು ಅಳಿಸಿದ ಅನ್ನ ತಿಂದಂಗೆ ತಿಳ್ಕರಿ. ಫಸ್ಟು ಯಾರು ಇಡ್ಲಿ ದೋಸೆ ತಿಂತೀರಿ ನಿಮ್ಮ ಮಕ್ಕಳಿಗೆ ಕೊಡ್ತೀರಿ, ಅದು ಅಳಿಸಿದ ಅನ್ನ ತಿಂದಂಗೆ. ಹೆಂಗಂತ ಅರ್ಥ ಮಾಡ್ಕೊಳ್ರಿ. ಬೆಳಗ್ಗೆ ನೆನೆ ಹಾಕ್ತೀರಿ, ರಾತ್ರಿ ರುಬ್ತೀರಿ, ಮಾರನೇ ದಿವಸ ಅದನ್ನು ಬಿಸಿ ಮಾಡಿ ತಿಂತೀರಿ. ಯಾಕ್ರಿ ಇದೆಲ್ಲ ಬೇಕಾ ನಿಮಗೆ? ಯಾಕೆ ತಿನ್ನಬಾರ್ದಂತಂದು ಹೇಳ್ತೀನಿ ಕೇಳ್ರಿ. ಅದು ಬೆಳಗ್ಗೆ ನೆನೆ ಹಾಕಿ ರಾತ್ರಿ ರುಬ್ಬಿ ಮಾರನೇ ದಿವಸ ಮಾಡೋದ್ಲಿ ಅದ್ರಾಗ ಹುಳಿ ಪದಾರ್ಥ ಉತ್ಪತ್ತಿ ಆಗುತ್ತೆ. ಹುಳಿ, ಸಿಟ್ರಿಕ್ ಆ್ಯಸಿಡ್ ಅಂತೀವಿ ನಾವು ಅದಕ್ಕೆ. ಸಿಟ್ರಿಕ್ ಆ್ಯಸಿಡ್ ಪಿತ್ತ. ಆಲ್ರೆಡಿ ನಮ್ಮ ದೇಹದಲ್ಲಿ ಪಿತ್ತ ಇರುತ್ತೆ, ಅದನ್ನು ಎಷ್ಟೋ ತುಂಬ್ಕೊಂತೀರಿ ಮತ್ತೆ ನೀವು. ಆ ತಿನ್ನೋದ್ರಿಂದ ಏನಾಗುತ್ತೆ, ನಿಮಗೆ ಹಸುವಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತೀರಿ ನೀವು. ನಮ್ಮ ಮಕ್ಕಳ ಊಟನ ಮಾಡಲ್ರಿ, ಊಟನ ಮಾಡಲ್ಲ, ಅವ ಎಟ್ಟತ್ತಿದ್ರು ಹೊರಗಿಂದ ತಿಂತಾನ್ರಿ ಅವ ಅಂತ ಅಂತೀರಿ. ಅದಕ್ಕೆ ಕಾರಣ ರೀ ಯಾರು? ಅದಕ್ಕೆ ಕಾರಣ ನೀವೇ ತಾಯಂದಿರು. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು, ಮಕ್ಕಳಿಗೆ ನೀವು ಏನು ಮಾಡೋದು ಬೇಕಾಗಿಲ್ಲ, ಆಸ್ತಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಮಕ್ಕಳಿಗೆ ಏನು ಮಾಡೋದು ಬೇಕಾಗಿಲ್ಲ, ಆಸ್ತಿ ಮಕ್ಕಳನ್ನೇ ಆಸ್ತಿ ಮಾಡ್ರಿ. ಆರೋಗ್ಯವಂತ ಒಂದು ಭವಿಷ್ಯ ನಿರ್ಮಾಣ ಮಾಡ್ರಿ. ಆರೋಗ್ಯವಂತ ಭವಿಷ್ಯ ನಿರ್ಮಾಣ ಮಾಡಬೇಕಾಗದ್ದು ಅಂತ ಹೇಳೋಕ್ಕಾಗಲ್ಲ.
ತ್ರಿಮೂರ್ತಿ ಅಂತ ಹೇಳ್ತಾ ಇದ್ದೀನಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರಲ್ಲಿ ಅಡಗಿದ್ದಾರೆ ಅಂತ ಅನಿಸ್ತೀನಿ. ಯಾಕೆ ಕಾರಣ ಏನಂತಂದರೆ ಆತನ ವಯಸ್ಸೆಷ್ಟು? ಬಹಳ ಚಿಕ್ಕ ವಯಸ್ಸು, ಆದ ಸಾಧನೆ ದೊಡ್ಡದು. ಆ ಸಾಧನೆಗೆ ಸಹಕಾರ ಕೊಟ್ಟಂತ ನಿಮ್ಮೆಲ್ಲರೂ ಅದರಿಲ್ಲ, ಅದಕ್ಕೆ ಆತಗೆ ದೊಡ್ಡ ಶಕ್ತಿ. ಆತ ಮಾಡೋಂಥ ಕೆಲಸಕ್ಕೆ ನಿಮ್ಮ ಶಕ್ತಿನೇ ಆತಗೆ ಸ್ಫೂರ್ತಿಯಾಗಿರುತ್ತೆ. ಇದೇ ಥರನ ನಿಮ್ಮ ಸಪೋರ್ಟ್ ಮಾಡಿರಿ, ಇದೇ ಥರನ ನಿಮ್ಮ ನಿತ್ಯ ಈಗ ನಾನು ಹೊಸ ಹೊಸ ವಿಚಾರಗಳನ್ನು ನಮ್ಮ ಕೂಡ ಹಂಚ್ಕೊಂತಿರ್ತಾರೆ ಮೂರ್ತಿ ಸರು. ಏನಂತಂದರೆ ಏನಾದರೂ ಮಾಡಬೇಕು, ಒಟ್ಟು ನಮ್ಮ ಹಳ್ಳಿ ಭಾಗದಕ್ಕಂಥ ಜನರು ನಮ್ಗೆ ಇಂಟರ್ನ್ಯಾಷನಲ್ ಆಗಿ ಓದಬೇಕು, ಅವ್ರು ಮುಂದೆ ಬರಬೇಕು, ಏನೋ ಹೊಸದನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮೂರ್ತಿ ಸರ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ಪ್ರಯತ್ನಗಳನ್ನು ನಮ್ಮ ಮುಂದೆ ಹಂಚ್ಕೊಂತಾರೆ. ಹಿಂಗೆ ಮಾಡಿದ್ರೆ ಹಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗತ್ತೆ ಅಂತೇಳಿ ಭಾಳ ಸೃಜನಶೀಲ ಅಂತ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಏನು ಹೊಗಳಿದ್ರು ಕೂಡ ಕಡಿಮೆನೇ ನಾವು. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಎಲ್ಲ ಮೂರ್ತಿ ಸರ್ಗೆ ಇರಲಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ತೀನಿ. ಅವರಿಗೆ ಜೋರಾದ ಚಪ್ಪಳೆ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಧನ್ವಂತರಿ.